guys, welcome back to Meghana Gowda YouTube channel. ಸೊ ನಾನು ಕಿಲ್ ಕೂತಿದ್ದೀನಿ ಅಂದರೆ ನಮ್ಮ ಮನೇಲಿ ಕೂತ್ಕೊಂಡಿರಾ ನಮ್ಮ ಅಕ್ಕ ಇಬ್ಬರು ಅಕ್ಕಂದ್ರು ರಂಗೋಲಿ ಹಾಕ್ತವ್ರೆ. ಇಲ್ಲಿ ಏನಕ್ಕೆ ರಂಗೋಲಿ ಹಾಕ್ತವ್ರೆ ಅಂತಂದರೆ ನಾಳೆ ಯುಗಾದಿ ಹಬ್ಬ ಇರೋದ್ರಿಂದ ಬನ್ನಿ ಅವ್ರದ್ದು ರಂಗೋಲಿ ಹೆಂಗೆ ಹಾಕ್ತವ್ರೆ, ಏನು ಪ್ರೋಸೆಸ್ ಎಲ್ಲ ತೋರಿಸ್ತೀನಿ. ನಾನೇ ಅವ್ರಿಗೆ ಹೇಳ್ಕೊಟ್ಟಿರೋದು ಆ್ಯಕ್ಚುಲಿ. ಮಾತೇ ಇಲ್ಲ. ರಂಗೋಲಿ ಹಾಕ್ತವ್ರೆ ಇಬ್ಬರು. ಅವ್ರ ಕಲರ್ ತುಂಬಕ್ಕೆ ಮುಂಚೆ ಹಿಂಗಿದೆ, ಆಫ್ಟರ್ ಇದಾದ್ಮೇಲೆ ಹಾಕ್ತೀನಿ. ಆಲ್ಮೋಸ್ಟ್ 11:30 ಗೈಸ್. ಇನ್ನೂ ಎದ್ದಿದ್ದಾರೆ. ಆ ಕಡೆ ಅವರು ಮಲ್ಕೊಂಡ್ಬಿಟ್ಟಿದ್ದಾರೆ, ಈ ಕಡೆ ಬಿಲ್ಡಿಂಗು ಮಲ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಮಲಗಿಲ್ಲ, ಯಾಕಂದರೆ ಇಲ್ಲಿರೋರೆಲ್ಲರೂ ಕ್ರಿಶ್ಚಿಯನ್ಸು ಗೈಸ್, ನಾವು ಮಾತ್ರ ಹಿಂದೂಸ್. ಎಲ್ಲ ಫಂಕ್ಷನ್ ನಾವೇ ಮಾಡ್ಕೊಬೇಕು, ನಾವೇ ಎಂಜಾಯ್ ಮಾಡಬೇಕು. ನಮ್ಮ ಅಕ್ಕ ನಗ್ತಾ ಇದ್ಲು ಗೈಸ್, ಅಷ್ಟೇ ಕ್ಯಾಮ್ರಾ ಬಂದಿದ್ದ ತಕ್ಷಣ ಸೈಲೆಂಟ್ ಆಗಿಬಿಟ್ಲು. ಏನು ಅಂದರೆ ಇವರು ರಂಗೋಲಿ ಮರ್ತೋಗಿದ್ದಾರೆ, ಮತ್ತೆ ರಂಗೋಲಿ ನೋಡ್ತವ್ರೆ ಗೈಸ್. ಯೂಟ್ಯೂಬಲ್ಲಿ ನೋಡಿಕೊಂಡು ಇಷ್ಟ ಹಾಕಿದ್ದಾರೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಓಕೆ, ಎಲ್ಲ ಆದಮೇಲೆ ನಿಮಗೆ ಫೈನಲ್ ಟಚ್ ತೋರಿಸ್ತೀನಿ ನೋಡಿ ಗೈಸ್. ನಮ್ಮ ಮಮ್ಮಿ ಹಾಯ್ ಹೇಳು ನನ್ನ ವ್ಲಾಗ್ಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಮಗಳು ಚಾನಲ್ ಅಂತ ಹೇಳು. ಹೇಳಮ್ಮ. ಹೆಂಗೆ ನಮ್ಮ ಮಮ್ಮಿ ಇವ್ರು ನೋಡಿ ಗೈಸ್, ಇವರು ಇನ್ನು ಆಗ್ತಾನೆ ಇದ್ದಾರೆ. ನಮ್ಮ ಮಾಮ ತೋರಣ ಕಟ್ತಾವ್ರೆ. ಹಾಯ್ ಅಣ್ಣು ಮಾಮ. ನಮ್ಮ ಅಜ್ಜಿ ಯೂಟ್ಯೂಬ್ಗೆ ನಮ್ಮ ಅಜ್ಜಿ ಏನೋ ಮಾಡ್ತವ್ರೆ ಅಲ್ಲಿ ಗೈಸ್. ಇದು ನಾನು ಕಲರ್ ಹಾಕಿದ್ದು, ನನ್ನ ಕೈಯಲ್ಲಾಗಿರೋ ಕಿರು ಸಹಾಯ. ಇನ್ನು ಆಗ್ತಿಲ್ಲ ಗೈಸ್ ಹಾಕೋಕ್ಕೆ. ಅಲ್ಲಿಲೂ ಸೇವೆ. ಇವ್ರು ಹೆಂಗಂಗೋ ಕಷ್ಟಪಟ್ಟು ಹಾಕ್ತವ್ರೆ, ನಾನು ಹಾಕ್ಬೇಕು ಗೈಸ್. ಎಲ್ಲೂ ಆಗ್ಲಕ್ಕ, ನೀನೇ ವಿಡಿಯೋ ಮಾಡು ಅಂತ್ಯ. ಸೊಳ್ಳೆಗಳು ಇರಿಟೇಷನ್ ಅಂತೀರಾ. ಅಷ್ಟು ಮುಗಿಸಿದ್ದಾರೆ. ಎಷ್ಟು ಅವರ್ ತೊಗೊಂಡ್ರಿ? 1.5 hour ತೊಗೊಂಡು ಸಕ್ಸಸ್ಫುಲಿ ಮುಗಿಸಿದ್ದಾರೆ. ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ. ಯುಗಾದಿ ಹಬ್ಬದ ಶುಭಾಶಯಗಳು. ಏನು ಮಾಡ್ತಿದ್ದೀರಾ? ಒಬ್ಬಟ್ಟು ರೆಡಿ ಮಾಡ್ತಾ ಇದ್ದೀವಿ. ಒಬ್ಬಟ್ಟು ರೆಡಿ ಮಾಡ್ತಾರೆ ಗೈಸ್. ಮಾಡ್ರಿ. ಹೇಳು ಒಬ್ಬಟ್ಟು ರೆಸಿಪಿ ಹೆಂಗೆ ಮಾಡೋದು ಒಬ್ಬಟ್ಟು ಅಂತ. ರೆಸಿಪಿ ಹೇಳೋದಾ? ಇದು ಹಬ್ಬ, ಇದು ರೆಸಿಪಿ. ಹಬ್ಬ ಗೊತ್ತು, ಆಯ್ತು ಹೇಳು ಹೆಂಗೆ ಮಾಡ್ತೀಯ ನೀನು ಅಂತ. ಹೆಂಗ್ ಮಾಡ್ತಾರೆ ಅಂದರೆ ಬೇಳೆ ಬೇಯಿಸ್ಕೊಳ್ಳೋದು, ಬೆಲ್ಲ ಕೊಬ್ಬರಿ ಎಲ್ಲ ಕುಟ್ಕೊಳ್ಳೋದು, ರುಬ್ಬೋದು, ಹೂರ್ಣ ರೆಡಿ ಮಾಡೋದು, ಮೈದಾ ಹಿಟ್ಟು ಕಲಸೋದು, ಒಬ್ಬಟ್ಟು. ಓಕೆ ಗೈಸ್, ಅರ್ಥ ಆಯಿತು ಅನ್ಸುತ್ತೆ. ಅರ್ಥ ಆಗಿದ್ರೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಟೇಸ್ಟ್ ಹೇಳಿ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಮಾನ್ಸ ಏನು ಮಾಡ್ತಿದ್ಯಾ? ತುಳಸಿ ಗಿಡಕ್ಕೆ ಏನಕ್ಕೆ ಅರ್ಶಿನ ಕುಂಕುಮ ಮಾಡಬೇಕು? ಓಕೆ, ಲಕ್ಷ್ಮಿ ಇರುತ್ತಾ ಅಲ್ಲಿ? ನೋಡಿ ಹೆಂಗೆ ಕಾಣಿಸ್ತಿದೆ ರಂಗೋಲಿ. ಬೆಳಿಗ್ಗೆ ತೋರಣ ಕಟ್ಟವ್ರೆ, ನಿಮ್ಮನೆಯಲ್ಲೂ ಕಟ್ಟಿದ್ದಾರೆ ಅನಿಸುತ್ತೆ ಗೈಸ್. ಚೆನ್ನಾಗಿದೆಯಾ? ನೈಸ್ ಅಲ್ಲ? ಅಲ್ಲಿ ಪೂಜೆನೆಗೆ ರೆಡಿ ಮಾಡ್ಕೊಂಡವ್ರೆ, ತೋರಿಸ್ತೀನಿ ರೀ. ಮನೆ ಹೆಂಗೆ ರೆಡಿ ಮಾಡೋರು. ಏನಿಟ್ಟವ್ರೆ? ಬೇವು ಬೆಲ್ಲ, ಒಬ್ಬಟ್ಟು ಅಷ್ಟೇ. ನಮ್ಮ ಮಮ್ಮಿ ಎಣ್ಣೆ ಹಾಕ್ತವ್ರೆ ನಮ್ಮ ಅಮ್ಮಗೆ. ಏನು ಮಾಡ್ತಾರೆ ನೋಡಿ ಗೈಸ್ ನಮ್ಮಮ್ಮ. ಫ್ಯಾಕ್ಟ್ರಿಗೆ ಲೀವು ಅಂದರೆ ಇಲ್ಲಿ ಬಂದ್ಬಿಟ್ಟು ಪೂಜೆ ಮಾಡಬೇಕು ಅಂತ ಫ್ಯಾಕ್ಟ್ರಿಗೆ ಬಂದವ್ರೆ. ನಮ್ಮ ಅಕ್ಕ ಹೂವು ತೆಗೆ ಕರ್ಸಾಹಸ ಮಾಡ್ತಾಳೆ ಪಾಪ. ಇದು ನಮ್ಮ ಮಮ್ಮಿ ಫ್ಯಾಕ್ಟ್ರಿ ಅವರ ಗಣೇಶ ಮತ್ತು ದೇವ್ರುಗಳು. ಬರೀ ಗಣೇಶ ಎಲ್ಲ ದೇವರು ಇದೆ. ಯಾವಾಗಲೂ ಪೂಜೆ ಮಾಡ್ತಾರೆ. ಸೊ
ಸೊ ಇವತ್ತು ಕಂಪ್ನಿ ಕ್ಲೋಸ್ ಆಗಿದ್ರು ಓಪನ್ ಮಾಡ್ಬಿಟ್ಟು ಪೂಜೆ ಮಾಡ್ತವ್ರೆ. ನಮ್ಮ ಮಮ್ಮಿದು ಡೆಡಿಕೇಶನ್ ಗೈಸ್. ಅದ್ರಲ್ಲಿ ನಮ್ಮನ್ನು ಕರ್ಕೊಂಬಂದವ್ರೆ. ನಮ್ಮ ಅಕ್ಕ ಎಲ್ಲ ಇದ್ದಾಳೆ ನೋಡಿ. ನಮ್ಮ ಮಮ್ಮಿ ರಂಗೋಲಿ ಹಾಕ್ತವ್ರೆ ಇಲ್ಲಿ ಮನೆಯಲ್ಲಿ. ನಮ್ಮ ಅಕ್ಕ ಅಂದ್ರು ಹಾಕಿದ್ರು, ಇಲ್ಲಿ ನಮ್ಮ ಮಮ್ಮಿ ಹಾಕ್ತವ್ರೆ. ನಮ್ಮ ಅಕ್ಕಕ್ಕೆಲ್ಲ ಹಾಕ್ಸತ್ತಾನಮ್ಮ. ನಾನು ಯಾಕೆ ಕರ್ಕೊಂಬಂದೆ? ಓಕೆ, ಫುಲ್ ಆದ್ಮೇಲೆ ತೋರಿಸ್ತೀನಿ. ಫೈನಲ್ ನಮ್ಮಮ್ಮ ಹಿಂಗೆ ಹಾಕೋರೆ ರಂಗೋಲಿ. ಬ್ಯೂಟಿಫುಲ್. ನಮ್ಮ ಅಕ್ಕ ತೋರ್ನ ಕಟ್ತಾವಳೆ ಗೈಸ್. ಎಂದಿವರೆಗೂ ನಿಮಗೂ ಏನೋ ಸ್ಟ್ರಾಂಗ್ ಕನೆಕ್ಷನ್ ಐತೆ, ಅದಕ್ಕೆ ಅವಾಗ ಎಂದಿಯವ್ರ ಹತ್ರನೇ ನಿಂತ್ಕೊಂತ ಇರ್ತೀನಿ ಅಂತ. ಆಬ್ವಿಯಸ್ಲಿ ಮಮ್ಮಿ, ಅಲ್ಲಿ ದೇವಸ್ಥಾನ ಐತೆ ಯಾವುದೋ ಒಂದು ಇದರಲ್ಲಿ ರೋಡಲ್ಲಿ ಮಾಮೂಲಿ. ಅಲ್ಲೇ ಕರೆಕ್ಟಾಗಿ ಟ್ರಾಫಿಕಾಗಿ ನಿಂತ್ಕೊಂತು. ಅಲ್ಲಿ ನೋಡಿದ್ರೆ ಹೆಣ್ದೇವ್ರಿಗೆ, ಅದಕ್ಕೆ ಅವಳಿಗೂ ಹೆಣ್ದೇವ್ರಿಗೂ ಏನೋ ಕನೆಕ್ಷನ್ ಇದೆ ಅಂತ ಅಂದು. ಸೊ ಮನೇಲಿ ನಮ್ಮ ಮಾಮ ತೋರ್ನ ಕಟ್ಟಿದ್ರೆ ಇಲ್ಲಿ ಇವಳು ಕಟ್ತಾವಳೆ ಗೈಸ್, ಅಷ್ಟೆ. ನಾನೇನು ಮಾಡ್ತಿಲ್ಲ ಗೈಸ್, ಸುಮ್ಮನೆ ಮಾಡೋದು ನೋಡ್ತಾ ಇದ್ದೀನಿ. ಮನೇಲಿ ಏನು ಮಾಡ್ತೀಯ ಅಪ್ಪ ಅಂತ ನಮ್ಮಮ್ಮ ಕರ್ಕೊಂಬಂದ್ರು. ಇಲ್ಲೂ ಕೂಡ ಅದೇ ಮಾಡ್ತಿದ್ದೀನಿ. ಬರೀ ಇಂಥದೆಯಾ? ಏನು ಬೇಕೋ ಗಣೇಶ ಹತ್ರ ಕೇಳ್ಕೊಂಬಿಡಿ. ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಗಟ್ಟಿಯಾಗಿ ಬೇಡ್ಕೊಳ್ಳಿ, ಆಗುತ್ತೆ. ದೇವ್ರಿಗೆ ಒಳ್ಳೆ ಬುದ್ಧಿ ಬರ್ಲಪ್ಪ. ನಮ್ಮ ಮಮ್ಮಿದು ಫ್ಯಾಕ್ಟ್ರಿ ಟೂರ್ ಮಾಡ್ತೀನಿ ಬನ್ನಿ. ಇದೆಲ್ಲ ಏನ್ಮಾ? ಇದೆಲ್ಲ ಕಟ್ಟಿಂಗ್ ಸೆಕ್ಷನ್ ಅಂತೆ. ಬನ್ನಿ ಹೋಗೋಣ. ಎಲ್ಲ ಕರ್ಕೊಂಡು ಹೋಗ್ತವ್ರೆ. ಏನೇನೋ ಹಾಕೋರೆ. ಫೈರ್ ಎಕ್ಸೈಸು, ವಾಚ್ ಆರ್ಟ್ ಸ್ಟೆಪ್ಸು. ಬನ್ನಿ ಬನ್ನಿ ಹೋಗೋಣ ಬೇಗ ಗಾಯ್ಸ್. ನಮ್ಗೆ ಎಷ್ಟು ಶರ್ಟ್ಸ್ ಬರೋದೆ ಎಲ್ಲ ಹೊಲಿತಾರೆ. ಲೈನಿಂಗು ಅದು ಇದು ಏನೇನೋ ಐತೆ ಗೈಸ್. ಅಸೆಂಬ್ಲಿ ಅಂತೆ. ಅಸೆಂಬ್ಲಿ ಅಂದರೆ ನಾವು ನಿಂತ್ಕೊಳೋ ಅಸೆಂಬ್ಲಿ ಅಲ್ಲ. ಏನು ಮಾಡ್ತಾರಮ್ಮ ಇಲ್ಲಿ? ಶರ್ಟ್ ರೆಡಿ ಮಾಡೋದಂತೆ ಇಲ್ಲಿ. ಸೊ ನಮ್ಮ ಮಮ್ಮಿ ಸೆಕ್ಷನ್ ಇಲ್ಲೈತೆ ಗೈಸ್. ನಮ್ಮ ಮಮ್ಮಿ ಫ್ಲೋರ್ ಅಂತೆ. ಏನೋ ಪಾರ್ಟ್ ಸೆಕ್ಷನ್ ಅಂತೆ ಗೈಸ್. ಪಾರ್ಟ್ ಇಲ್ಲ ಐತೆ. ಎಷ್ಟು ಬಟ್ಟೆ ಬೇಕು. ಕಾಲರ್ ಸೆಕ್ಷನ್ ನಮ್ಮ ಮಮ್ಮಿದು. ಕಾಲರ್ ಹಾಕೋದು ನಮ್ಮಮ್ಮನ ಕ್ಯಾಬಿನ್ ಗೈಸ್. ನಮ್ಮ ಮಮ್ಮಿ ಕ್ಯಾಬಿನ್ ಇಲ್ಲಿರೋದು, ಬಟ್ ಯಾವಾಗಲೂ ಇಲ್ಲೇ ಕೆಲಸ ಮಾಡ್ತಿರ್ತಾರೆ. ಯಾವಾಗಲೂ ಇಲ್ಲೇ ಕೆಲಸ ಮಾಡ್ತಿರ್ತಾರೆ. ಶೀಸ್ ಹಾರ್ಡ್ ವರ್ಕಿಂಗ್. ಏನೋ ಮೆಷಿನ್ ಐತೆ. ಏನದು? ನಮ್ಮ ಮನೇಲಿ ಇದೇ ಮೆಷಿನ್ ಇರೋದು ಗೈಸ್, ಜುಕ್ಕಿ ಮೆಷಿನ್. ಇದು ನಮ್ಮದು, ನಮ್ಮ ಮಮ್ಮಿದು ಸೆಕ್ಷನ್. ಸೊ ಇಲ್ಲೇ ನಮ್ಮ ಮಮ್ಮಿ ಕೆಲಸ ಮಾಡೋದು. ಆಲ್ವೇಸ್ ಮೇಕ್ ಇಸ್ ಫ್ರೀ. ಅದೇ ಥರ ಇರಬಾರದು. ಫಸ್ಟ್ ಏಡ್ ಬಾಕ್ಸ್ ಐತೆ ಗೈಸ್, ಯಾರಾದರೂ ಏನಾದರೂ ಇದ್ರೆ. ಇದೇನೇನೋ ಹಾಕೋರೆ, ನಂಗೆ ಗೊತ್ತಿಲ್ಲ ಅವೆಲ್ಲ ಏನು ಅಂತ. ಇಷ್ಟೇ ಗೈಸ್, ಅಷ್ಟೇ. ನೋಡಿ ಗೈಸ್, ನಮಗ ಆಟ ಆಡ್ದು ಒಳ್ಳೆ ಅದರಲ್ಲಿ ಪಾಟ್ ಹೊಳಿಯೋದ್ರಲ್ಲಿ. ಓಕೆ ಗೈಸ್, ಬಾಯ್. ಅಷ್ಟೇ ನಮ್ಮ ಮಮ್ಮಿದು ಫ್ಯಾಕ್ಟ್ರಿ ಟೂರ್. ಇವಾಗ ಮನೆಗೆ ಹೋಗ್ಬಿಟ್ಟು ಮನೇಲಿ ಪೂಜೆ ಇದೆ. ಆಮೇಲೆ ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲರೂ ಕರೆದಿದ್ದಾರೆ. ನಮ್ಮ ಮಮ್ಮಿ ಅವರೆಲ್ಲ ಬರ್ತಾರೆ. ಅವ್ರನ್ನೆಲ್ಲ ತೋರಿಸ್ತೀನಿ, ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ನಮ್ಮ ಅಕ್ಕ ಎಷ್ಟು ಪ್ರಿಟಿ ಇದ್ದಾಳೆ ಅಲ್ವಾ? ಅವಳು ನೋಡಿದ್ರೆ ವೆನಿಲಾ, ನಾನು ನೋಡಿದ್ರೆ ಚಾಕ್ಲೇಟ್. ಏನೋ ಮನೇಲಿ ಪೂಜೆ ಮಾಡ್ತಾರೆ ಗೈಸ್. ನಮ್ಮ ಮನೇಲಿ ಪೂಜೆ ಮಾಡ್ತಾರೆ. ನಮ್ಮ ಅಕ್ಕ ಭಕ್ತಿಯಾಗಿ ಬೇಡ್ಕೊಂತವಳೆ. ತಿನ್ನೋದು ಪಣ್ಸ ನೋಡಿ ಗೈಸ್, ಒಬ್ಬಟ್ಟು, ವಡೆ, ಕೋಸಂಬರಿ, ಇನ್ನು ಆಲೂಗಡ್ಡೆ ಪಲ್ಯ ಐತೆ, ಅನ್ನ ಸಾಂಬಾರು ಅಷ್ಟೇ.
ನಮ್ಮ ಮನೆ ಊಟ ಇಷ್ಟೇ. ನಿಮ್ಮ ಮನೇಲಿ ಏನು ಮಾಡ್ತೀರಾ ಕಮೆಂಟ್ ಮಾಡಿ. ಕಮ್ಮ ಇವ್ರ ಹೆಸರು ಸಾವಿತ್ರಿ ಆಂಟಿ. ಹಾಯ್ ಮಾಡು ಹಾಯ್ ಮಾಡು ನನ್ನ ವ್ಲಾಗ್ಗೆ ಹಾಯ್ ಏನು. ಇವರೆಲ್ಲ ವೆಲ್ಕಮ್ ಮಾಡ್ತಾರ ಅವ್ರನ್ನ. ಏನು ಮಾಡ್ತಿದ್ದಾಳೆ ಅಂದರೆ ಇವಳು, ಏನು ಮಾಡ್ತಿದ್ದೀವಿ ನಾವು ಇವಾಗ? ಜೋರಾಗಿ ಮಾತಾಡೋ. ಇವಾಗ ಸೆಟ್ ಆಡ್ತಾ ಇದೀವಿ, ಪೇಪರ್ ಎಲ್ಲ ಕಟ್ ಮಾಡ್ತಾ ಇದೀನಿ. ಹಾಯ್ ಮಾಡಿ ನನ್ನ ವ್ಲಾಗ್ಗೆ. ರೋಹನ್ ಹೌದು ವ್ಲಾಗೆ. ನೀನೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ಸುತ್ತೆ. ಇನ್ನು ನನ್ನ ಎಲ್ಲರೂ ಮಾಡಿದ್ದಾರೆ, ಅತ್ತೆನೂ ಮಾಡೈತೆ. ನೀವು ಮಾಡಿದ್ದೀರಾ? ಹಾಯ್ ಮಾಡಿ ಅಕ್ಕ. ಹೆಂಗೋ ಒಂದು ಕುಲುಕ್ಸ್ರಿ, ಒಟ್ನಲ್ಲಿ ಹಾಕ್ರಿ ಬೇಗ. ಅಷ್ಟೇ. ಎಲ್ಲರೂ ಈ ಜಾಗದಿಂದ ಯಾವಾಗ ಎದ್ದೋಗೋದಂತ ವೇಟ್ ಮಾಡ್ತಿರ್ತಾರೆ. ಅಷ್ಟು ಕಂಜೆಸ್ಟೆಡ್ ಆಗಿ ಕೂತಿದ್ದೀವಿ ಎಲ್ಲರೂ. ನಮ್ಮ ಮಾಮ ಜೊತೆ ಅಂತ ಸಿಟ್ಟಿಂಗ್ ಹಾಕ್ರಿ. ಯಾರು ಹಾಕ್ತೀರಾ ಕಮೆಂಟ್ ಹಾಕ್ರಿ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್. ಅಗೇನ್ ವಿಶ್ ಯು ಆಲ್ ದಿ ಹ್ಯಾಪಿ ಯುಗಾದಿ. ಸೊ ಈ ದಿನ ಈ ಹಬ್ಬದಲ್ಲಿ ನಮಗೇನು ಮೆಸೇಜ್ ಗೊತ್ತಾಗುತ್ತೆ ಅಂತಂದರೆ, ವಿ ಹ್ಯಾವ್ ಟು ಹ್ಯಾಂಡಲ್ ಬೋತ್ ಸಿಹಿ ಆ್ಯಂಡ್ ಕಹಿ. ಏನಕ್ಕೆ ಬೇವು ಬೆಲ್ಲ ಕೊಡೋದು ಅಂದರೆ ಲೈಫಲ್ಲಿ ಎರಡನ್ನೂ ಕೂಡ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಬಿಟ್ಟು. ಬರೀ ಸಿಹಿ ತಿಂದ್ಬಿಟ್ಟು ನಮ್ಮ ಕಹಿ ಬೇಡ ಅಂದರೆ ಅದಾಗಲ್ಲ. ಸಿಹಿ ಬೆಲೆ ಅಷ್ಟು ಚೆನ್ನಾಗೈತೆ ಸಿಹಿ ಅಂತ ಗೊತ್ತಾಗಬೇಕು ಅಂದರೆ ನೀನು ಕಹಿ ತಿಂದ್ರೇ ಅದು ಸಿಹಿದ್ದು ಟೇಸ್ಟ್ ಗೊತ್ತಾಗೋದು. ಸೊ ಯು ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತೀನಿ. ಸೊ lots of love. See you in next video.